ನರೇಂದ್ರ ಮೋದಿ ಅವರು ನೆಹರು ಅವರನ್ನ ಮೀರಿಸಿದ್ದಾರೆ. ಅವರಿಗಿಂತ ಹೆಚ್ಚು ದಿನಗಳ ಕಾಲ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ್ದಾರೆ ಎಂದೆಲ್ಲ ಅವರ ಬೆಂಬಲಿಗರು ಪ್ರಚಾರ ಮಾಡುತ್ತಿರುವುದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಬಗೆಯ ಚರ್ಚೆ ನಡೀತಾ ಇದೆ. ಅದುವೇ ನೆಹರು ಅವರು ಎಷ್ಟು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ, ನರೇಂದ್ರ ಮೋದಿ ಅವರು ಎಷ್ಟು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎಂಬ ಚರ್ಚೆ ಅತ್ಯಂತ ಸ್ವಾರಸ್ಯಕರವಾಗಿ ನಡೀತಾ ಇದೆ. ನೆಹರು ಅವರು 75 ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ 56 ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಇಂದಿರಾ ಗಾಂಧಿ 42, ರಾಜೀವ್ ಗಾಂಧಿ 64, ನರಸಿಂಹರಾವ್ 40, ವಾಜಪೇಯಿ 55, ಸಿಂಗ್ 114 ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಎಂಬ ಉತ್ತರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಡಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯ ಬೆಂಬಲಿಗರಿಗೆ ಈ ಪತ್ರಿಕಾಗೋಷ್ಠಿ ಮತ್ತೆ ಇರಿಟೇಟ್ ಮಾಡ್ತಾ ಇದೆ. ಪತ್ರಿಕಾಗೋಷ್ಠಿ ಯಾಕೆ ಮಾಡಬೇಕು? ಪತ್ರಕರ್ತರೇನು ಪ್ರಾಮಾಣಿಕರ? ಅವರು ಕೇಳಿದ ಪ್ರಶ್ನೆಗೆ ಪ್ರಧಾನಿ ಯಾಕೆ ಉತ್ತರಿಸಬೇಕು ಎಂಬೆಲ್ಲ ವಾದವನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರವು ಅತ್ಯಂತ ಪ್ರಬಲವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ನೀವು ಯಾಕೆ ನೋಟ್ ಬ್ಯಾನ್ ಮಾಡಿದ್ರಿ? ಅದರಿಂದ ಆಗಿರೋ ಪ್ರಯೋಜನ ಏನು? ವರ್ಷದಲ್ಲಿ 2 ಕೋಟಿ ಉದ್ಯೋಗವನ್ನ ಕೊಡ್ತೇನೆ ಅಂತ ನೀವು ಹೇಳಿದ್ರಿ. ಈಗಿನ ಪರಿಸ್ಥಿತಿ ಏನು? ಕಪ್ಪು ಹಣವನ್ನು 100 ದಿನಗಳ ಒಳಗೆ ಭಾರತಕ್ಕೆ ಮರಳಿಸ್ತೇನೆ ಅಂತ ಹೇಳಿದ್ರಿ. ಆ ಹಣ ಎಲ್ಲಿದೆ? ಪಿಎಂ ಕೇರ್ನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಸಂಗ್ರಹಿಸಿದ್ರಿ. ಅದೇನಾಗಿದೆ? ಕೊರೋನಾ ಕಾಲದಲ್ಲಿ ಎಲ್ರಿಗೂ ಚುಚ್ಚುಮದ್ದನ್ನ ಕೊಟ್ರಿ. ಆದ್ರೆ ಈಗ ನಾವು ಹೇಳೇ ಇಲ್ಲ ಅಂತ ತಪ್ಪಿಸ್ಕೊಳ್ತಾ ಇದ್ದೀರಿ. ಯಾಕೆ? ಕಾಂಗ್ರೆಸ್ ಮತ್ತು ವಿಪಕ್ಷದಲ್ಲಿರುವ ಭ್ರಷ್ಟ ರಾಜಕಾರಣಿಗಳನ್ನೆಲ್ಲ ಸೇರಿಸಿಕೊಳ್ತಾ ಇದ್ದೀರಿ. ಅವರ ಮೇಲಿನ ತನಿಖೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೀರಿ. ಹಾಗಿದ್ರೆ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ನಿಲುವೇನು? ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $147 ಇತ್ತು. ಆದರೂ ಅವರು $80 ಪೆಟ್ರೋಲ್ ಮತ್ತು ಡೀಸೆಲ್ ಕೊಡ್ತಾ ಇದ್ರು. ಆದರೆ ಈ ಯುದ್ಧದಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ $105 ಮೀರಿಲ್ಲ. ಆದರೂ ಯಾಕೆ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು 110ಕ್ಕೆ ಏರಿಸಿದ್ರಿ? ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಆಧಾರ್ ಕಾರ್ಡ್ ಅನ್ನು ವಿರೋಧಿಸಿದ್ರಿ. ಈಗ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಅನ್ನೇ ಕಡ್ಡಾಯ ಮಾಡ್ತಾ ಇದ್ದೀರಿ. ಯಾಕೆ? ಭಾರತದ 3 ಒಮಾನಿನ ಸಮುದ್ರದಲ್ಲಿ ಅಮೆರಿಕ ಕೊಂದು ಹಾಕಿದೆ. ನೀವೇಕೆ ಖಂಡಿಸಿಲ್ಲ? ಹೀಗೆ ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದದ್ದು ಪ್ರಧಾನಿ. ಇದಕ್ಕೆ ಅವಕಾಶ ಇರೋದು ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ. ಪ್ರಧಾನಿ ಮನ್ ಕಿ ಬಾತ್ ಮಾಡೋದ್ರಿಂದ ಇದಕ್ಕೆ ಉತ್ತರ ಸಿಗೋದಿಲ್ಲ. ಪತ್ರಕರ್ತರು ಇಂತಹ ಪ್ರಶ್ನೆಗಳನ್ನು ಪ್ರಧಾನಿಯಲ್ಲಿ ಕೇಳಿ ಉತ್ತರ ಪಡೆದುಕೊಂಡು ಅದನ್ನು ದೇಶಕ್ಕೆ ಒದಗಿಸ್ತಾರೆ. ಅದರಿಂದ ಜನಸಾಮಾನ್ಯರಿಗೂ ಉತ್ತರ ಸಿಗ್ತದೆ. ಜನರಲ್ಲಿ ಇಂತಹ ಪ್ರಶ್ನೆ ಇದೆ ಎಂಬುದು ಪ್ರಧಾನಿಗೂ ತಿಳಿಯುತ್ತದೆ. ಆದ್ದರಿಂದಲೇ ಪತ್ರಿಕಾಗೋಷ್ಠಿ ನಡೆಸಬೇಕು ಎಂಬ ಉತ್ತರ ಅವರ ಬೆಂಬಲಿಗರು ನೀಡಲಾಗ್ತಾ ಇದೆ. ನಿಜವಾಗಿ ನರೇಂದ್ರ ಮೋದಿ ಅವರು ದೀರ್ಘಕಾಲ ದೇಶವನ್ನು ಆಳಿದ ಪ್ರಧಾನಿ ಅಲ್ಲ. ನೆಹರು 16 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ಈ ದೇಶವನ್ನು ಆಳಿದ್ದಾರೆ. ಆದರೆ ಬಿಜೆಪಿ ಅತ್ಯಂತ ಯೋಜಿತವಾಗಿ ಅಪಪ್ರಚಾರ ನಡೆಸುತ್ತಿದೆ. ನೆಹರು ಅವರು ಆರಂಭದ 5 ವರ್ಷಗಳಲ್ಲಿ ಚುನಾವಣೆಯಲ್ಲಿ ಗೆದ್ದಿಲ್ಲ. ಅವರು ಎಲೆಕ್ಟೆಡ್ ಪ್ರಧಾನಿಯಾಗಿದ್ರು. ಅದರಿಂದ ಮೊದಲಿನ 5 ವರ್ಷಗಳ ಅವಧಿಯನ್ನು ನಾವು ಲೆಕ್ಕಕ್ಕೆ ಸೇರಿಸೋದಿಲ್ಲ ಅಂತ ಬಿಜೆಪಿ ವಾದಿಸ್ತಾ ಇದೆ. ಇದೀಗ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ಬಿಜೆಪಿ ಬೆಂಬಲಿಗರ ಗಂಟಲು ಮುಳ್ಳಾಗಿದ್ದಾರೆ. ಅವರಿಗೆ ಸಮರ್ಥಿಸಿಕೊಳ್ಳಲಾಗ್ತಾ ಇಲ್ಲ. ಪತ್ರಕರ್ತರ ಎದುರು ಧೈರ್ಯದಿಂದ ಕುಳಿತು ಉತ್ತರಿಸುವ ತಾಕತ್ತು ತಮ್ಮ 56 ಇಂಚಿನ ಪ್ರಧಾನಿಗೆ ಇಲ್ವಲ್ಲ ಎಂಬ ಅಳುಕು ಅವರಲ್ಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.